ಧನುಸ್ಸು ರಾಶಿ, ಯಾರ ಜೊತೆಯಲ್ಲೂ ನಿಷ್ಠುರ ಆಗಬೇಡಿ, ದ್ವೇಷವನ್ನು ಕಟ್ಟಿಕೊಳ್ಬೇಡಿ. ಯಾರ ಜೊತೆಯಲ್ಲಿ ದ್ವೇಷವನ್ನು ಮಾಡ್ತಿರೋ ಅವರು ನಿಜವಾಗಿ ದ್ವೇಷವನ್ನು ಸಾಧಿಸ್ತಾ ಹೋದರೆ ನಿಮ್ಮ ಭಯ ಹೆಚ್ಚಾಗ್ತಕ್ಕಂಥದ್ದು, ಭೀತಿ ಹೆಚ್ಚಾಗ್ತಕ್ಕಂಥದ್ದು, ಧೈರ್ಯದಿಂದ ಓಡಾಡ್ತಕ್ಕಂಥದ್ದನ್ನೂ ಕೂಡ ನೀವು ತಪ್ಪಿಸ್ಕೊಳ್ಬೇಕಾಗುತ್ತೆ. ಅದೂ ಕೂಡ ಆಗದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ತಿಳಿಬೇಕಾದಂತಹ ವಿಚಾರಗಳು ಬಹಳಷ್ಟಿದೆ. ನನಗೆ ಗೊತ್ತಿರುವಂತಹ ವಿಷಯವೇ ಕೊನೆ ಅನ್ನುವಂತಹ ಭ್ರಮೆ ದೂರವಾಗಬೇಕು. ತಿಳಿಯುವಂತಹ ವಿಷಯ ಇನ್ನಷ್ಟಿದೆ ಅನ್ನುವಂಥದ್ದು ಗೊತ್ತಾಗಬೇಕು. ಮನಸ್ಸಿನಲ್ಲಿ ಅಶಾಂತಿ ಇದೆ, ಅದನ್ನು ದೂರ ಮಾಡಿಕೊಳ್ಳಿ, ಶಾಂತಿಯನ್ನು ತಂದುಕೊಳ್ಳಿ, ಇರುವುದರಲ್ಲಿ ಸಮಾಧಾನವನ್ನು ಪಟ್ಟುಕೊಳ್ಳಿ ಅಂತಕ್ಕಂಥದ್ದು. ನರ ಅಥವಾ ಮೂಳೆಯ ಸಮಸ್ಯೆ ನಿಮಗೆ ಬಲವಾಗಿ ಕಾಡ್ತಕ್ಕಂತಹ ದಿವಸ ಇದಾಗಿರುತ್ತೆ. ಅಧಿಕವಾದಂತಹ ಒತ್ತಡದಿಂದ ಯಾವ ಕೆಲಸಗಳೂ ಕೂಡ ಆಗೋದಿಲ್ಲ. ಒತ್ತಡವನ್ನು ಮೊದಲು ಕಡಿಮೆ ಮಾಡಿಕೊಳ್ಳಿ, ನಂತರ ಕೆಲಸದ ಬಗ್ಗೆ ಚಿಂತನೆಯನ್ನು ನಡೆಸಿ. ಮಾನಸಿಕವಾಗಿ ಸಮಾಧಾನ ಇರಲಿ. ಇದೆಲ್ಲವುದಕ್ಕೂ ಮನಸ್ಸೇ ಕಾರಣ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನುವಂಥದ್ದು ಶಾಸ್ತ್ರದ ಮಾತು. ಮನಸ್ಸೊಂದು ಸರಿಯಾಗಿದ್ದು ಬಿಟ್ಟರೆ ನಾವೇನೆಲ್ಲ ಸಾಧನೆಯನ್ನು ಮಾಡಬಹುದು ಅಂತಕ್ಕಂಥದ್ದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಅನ್ನುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಸಮಾಧಾನದಿಂದ ಇದ್ದರೆ ಮಾತ್ರ ನಿಮ್ಮ ಕೆಲಸಗಳು ಆಗ್ತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ವಿರಸ ಉಂಟಾಗತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಜಗಳವಾಗ್ತಕ್ಕಂಥದ್ದು. ಒಟ್ಟಾರೆ ಈ ದಿನ ಮನಸ್ಸಿಗೆ ಸಮಾಧಾನ ಇಲ್ಲ ಸಾಂಸಾರಿಕ ದೃಷ್ಟಿಯಿಂದ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಅತಿಯಾದಂತಹ ಚಿಂತನೆಯನ್ನು ಮಾಡ್ತೀರಿ. ಮಕ್ಕಳ ಭವಿಷ್ಯ ಏನು, ಅವರ ವಿದ್ಯಾಭ್ಯಾಸ ಏನು, ಜೀವನ ಶೈಲಿ ಏನು, ನಾಳೆ ಅವರು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಬೆಳೀತಾರೆ ಉಳಿತಾರೆ ಅಂತಕ್ಕಂಥದ್ರ ಬಗ್ಗೆ ಚಿಂತನೆಗಳು ನಡೆಯುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆಯೂ ಕೂಡ ನಿಮಗೆ ಇವತ್ತು ಜಟಿಲವಾಗ್ತಕ್ಕಂಥದ್ದು. ಸಮಾಜದಲ್ಲಿ ಒಟ್ಟಾರೆ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ನಿಮ್ಮನ್ನು ಟೀಕೆ ಮಾಡ್ತಕ್ಕಂಥವ್ರು ಹೆಚ್ಚಾಗ್ತಾರೆ. ಇದನ್ನು ಬಹಳ ಗಾಂಭೀರ್ಯವಾಗಿ ನೀವು ತೆಗೆದುಕೊಳ್ಳಬೇಕಾದಂತಹ ಸ್ಥಿತಿ ನಿಮಗೆ ಒದಗಿ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಜೊತೆಗೆ ನಿಮ್ಮ ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಿ. ಯಾವ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಅದನ್ನು ಹೇಗೆ ಪೂರೈಸಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಕುಂಭರಾಶಿ, ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಬರುತ್ತೆ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಕೊಂಡಾಡ್ತಾರೆ, ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ, ಶಹಬಾಷ್ ಎಂಬುದಾಗಿ ಹೇಳ್ತಾರೆ ಅಂತ ಅರ್ಥ. ಪ್ರಿಯರಿಂದ ವಂಚನೆಯಾಗತ್ತೆ. ಯಾರನ್ನ ನೀವು ಅತಿಯಾಗಿ ಹಚ್ಚಿಕೊಂಡು ಪ್ರೀತಿಸ್ತಾ ಇರ್ತೀರೋ ಅವರೇ ನಿಮಗೆ ಮೋಸವನ್ನು ಮಾಡ್ತಾರೆ. ಮನಸ್ಸಿನ ಮೇಲೆ ಆಗ್ತಕ್ಕಂತಹ ಆಘಾತ ಬಹಳ ದೊಡ್ಡ ಮಟ್ಟದಾಗಿರುತ್ತೆ. ವಿವಾಹದ ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ, ಅದು ಕೂಡ ಬೇಸರವಾಗುತ್ತೆ. ಕುಟುಂಬದ ಖರ್ಚು ಅಧಿಕವಾಗೋದ್ರಿಂದ ಆತಂಕವಾಗುತ್ತೆ. ಒಂದಲ್ಲ ಎರಡಲ್ಲ ಸವಾಲುಗಳ ಮೇಲೆ ಸವಾಲು, ಸಮಸ್ಯೆಗಳ ಮೇಲೆ ಸಮಸ್ಯೆ, ಕಷ್ಟದ ಮೇಲೆ ಕಷ್ಟ, ದುಃಖದ ಮೇಲೆ ದುಃಖ, ಇವೆಲ್ಲವನ್ನು ಈ ದಿವಸ ನೋಡಬೇಕಾದಂಥದ್ದು. ಭವಿಷ್ಯವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ. ಹಲವಾರು ಯೋಜನೆಗಳು ಹಿನ್ನಡೆಯಾಗುತ್ತೆ. ಹೀಗೆ ಹಲವಾರು ರೀತಿಯ ಋಣಾತ್ಮಕವಾದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಕ್ಕಂಥದ್ದು. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಶತ್ರುಕಾಟ ತುಂಬ ಹೆಚ್ಚಾಗ್ತಕ್ಕಂಥದ್ದು ದಿವಸ ಇದು. ಜೊತೆಗೆ ಹೃದ್ರೋಗಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಆ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಪ್ರಯತ್ನವನ್ನು ಮಾಡಿ. ಒತ್ತಡದ ಬದುಕಿನಿಂದ ಸ್ವಲ್ಪ ದೂರ ಉಳ್ಕೊಳ್ಬೇಕು. ಪ್ರತಿ ಕ್ಷಣವೂ ಕೂಡ ನಿಮಗೆ ಸಮಸ್ಯೆಗೆ ಕಾರಣವಾಗ್ತಕ್ಕಂಥದ್ದಿದೆ. ಮಕ್ಕಳು ನಿಮ್ಮನ್ನು ದೂಷಣೆ ಮಾಡ್ತಾರೆ. ಅರ್ಥಾತ್ ಮಕ್ಕಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಕೆಲವು ಕಠಿಣವಾದಂತಹ ಮಾತು ನಿಮಗೇ ತೊಂದರೆಯನ್ನು ಮಾಡುತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಏನಿದೆಯೋ ಅದನ್ನು ಹಾಗೇ ಹೇಳಿಬಿಡ್ತೀನಿ ಅನ್ನುವಂಥದ್ದನ್ನು ನಮ್ಮ ಸನಾತನ ಧರ್ಮವೂ ಕೂಡ ಒಪ್ಪೋದಿಲ್ಲ. ನಿಮ್ಮ ಸ್ವಭಾವವೂ ಕೂಡ ಅದೇ ಆಗಿರುತ್ತೆ. ಹಾಗಾಗಿ ಆ ಕಠಿಣೋಕ್ತಿ ಇದೆಯಲ್ಲ, ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ದೂರದ ಸಂಬಂಧಿಕರ ವಿಚಾರದ ನಿಮಗೆ ಒಂದಷ್ಟು ಮಾಹಿತಿಗಳು ಬೇಸರವನ್ನು ತರುತ್ತೆ.
ಅವರಿಗೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತೀರಿ. ನಿಮ್ಮ ವರ್ತನೆಗೆ ಅವರು ಏನಾದರೂ ಹೇಳಿಕೆಯನ್ನು ಕೊಟ್ಟು ಅವಮಾನಕ್ಕೆ ಅದು ಕಾರಣವಾಗುತ್ತೆ. ಮಹಾಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.